me forever on fire. ಜೆಡಿಎಸ್ಗೆ ಪುಟಿದೇಳುವ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬರುವಂತ ಶಕ್ತಿ ಇದೆ. ಇದು ಅನೇಕ ಸಂದರ್ಭದಲ್ಲಿ ಸಾಬೀತು ಆಗಿದೆ. ಮೈಸೂರಿನ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ತರದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಚೆನ್ನಾಗಿದ್ರೆ ಯಾವುದೇ ಚುನಾವಣೆಯನ್ನು ಗೆಲ್ಲಬಹುದು. ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಪಕ್ಷ ಅನೇಕ ಯಶಸ್ಸನ್ನು ಗಳಿಸಿದೆ. ಸದಸ್ಯತ್ವ ನೋಂದಣಿ ಸಮಾರೋಪಾದಿಯಲ್ಲಿ ಮಾಡೋಣ. ಚುನಾವಣೆಗೆ ಮೈಸೂರು ಜಿಲ್ಲೆಯಿಂದಲೇ ರಣಕಹಳೆ ಮೊಳಗಿಸೋಣ. ಮೈಸೂರಿನ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಮೈಸೂರು ಜಿಲ್ಲೆಯಿಂದಲೇ ರಣಕಹಳೆಯನ್ನ ಮೊಳಗಿಸೋಣ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಬಲವರ್ಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡಿರುವಂಥದ್ದು. ಪಕ್ಷ ಸಂಘಟನೆ ಆಗಿದ್ರೆ ಚೆನ್ನಾಗಿದ್ರೆ ಯಾವುದೇ ಚುನಾವಣೆಗಳಾದರೂ ಕೂಡ ನಾವು ಅದನ್ನು ಎದುರಿಸಬಹುದು. ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಪಕ್ಷ ಅನೇಕ ಯಶಸ್ಸನ್ನು ಗಳಿಸಿದೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಸದಸ್ಯತ್ವ ನೋಂದಣಿ ಸಮಾರೋಪಾದಿಯಲ್ಲಿ ಮಾಡೋಣ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ತಾಯಂದಿರು ನನ್ನ ಹಳ್ಳಿಗಾಡಿನ ಸಂಘಟನೆ ಆಗಬೇಕು ಅಂದ್ರೆ ದಯವಿಟ್ಟು ನಮ್ಮ ಪ್ರತಿಯೊಂದು ಬೂತ್ ಮಟ್ಟದಿಂದ ಪಕ್ಷದ ಶಕ್ತಿಯನ್ನು ಬೆಳೆಸಲಿಕ್ಕೆ ನಾವು ಸ್ವಲ್ಪ ಶ್ರಮ ಹಾಕಿದ್ರೆ ಪಕ್ಷದ ಸಂಘಟನೆಗೆ ಸ್ವಲ್ಪ ದೊಡ್ಡ ಮಟ್ಟದ ಶಕ್ತಿಯನ್ನು ನೀವು ತರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಹಲವಾರು ಸಂದರ್ಭಗಳಲ್ಲಿ ನಾವು ಪಕ್ಷದ ಕಚೇರಿನಲ್ಲಿ ಚರ್ಚೆ ಮಾಡಿದ್ದೇವೆ. ಹಲವಾರು ನಾಯಕರು ಈ ಪಕ್ಷದಲ್ಲಿದ್ದು ಈಗೇನು ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಅಧಿಕಾರದ ಒಂದು ಸ್ಥಾನಮಾನಗಳಲ್ಲಿದ್ದಾರೆ. ಆಗಲೂ ಸಹ ನಾವು ಸದಸ್ಯತ್ವ ನೋಂದಣಿ ಅಂತಕ್ಕಂಥ ಚರ್ಚೆ ಮಾಡ್ತಾನೆ ಬಂದಿದ್ದೇವೆ 15-20 ವರ್ಷದಿಂದ. ಆದರೆ ಆ ಒಂದು ಸದಸ್ಯತ್ವದ ನೋಂದಣಿಯನ್ನು ಮಾಡ್ತಕ್ಕಂಥದ್ರಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ಅದನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕಾಗಿಲ್ಲ. ಒಂದು ಇವತ್ತು ನಿಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ, ಮೈಸೂರು ತಾಯಿ ಚಾಮುಂಡೇಶ್ವರಿಯ ಒಂದು ಭೂಮಿ ಇದೆ. ಆ ತಾಯಿಯ ಆಶೀರ್ವಾದದಿಂದ ಮೈಸೂರಿನ ಗ್ರಾಮೀಣ ಮತ್ತು ನಗರದ 11 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 5ರಿಂದ 10,000 ಸದಸ್ಯರನ್ನ ಬೂತ್ ಮಟ್ಟದಲ್ಲಿ 10ರಿಂದ 20 ಜನಗಳನ್ನ ಗುರುತಿಸಿ ಪಕ್ಷದ ಸದಸ್ಯತ್ವದ ನೋಂದಣಿಗೆ ಚಾಲನೆ ನೀವು ಇಲ್ಲಿಂದ ಕೊಟ್ಟರೆ ಬಹುಶಃ ಇಡೀ ರಾಜ್ಯದಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ತಾವು ಇವತ್ತು ಪ್ರೋತ್ಸಾಹವನ್ನು ನೀಡಲಾಗ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಮಗಳ ಮುಂದೆ ನಮ್ಮ ನಾಯಕರುಗಳು, ನಮ್ಮ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವ್ರು ಏನಿದ್ದಾರೆ, ತಾವೆಲ್ಲ ಮನಸ್ಸು ಮಾಡಿ ಒಂದು ಚಾಲನೆ ಮೈಸೂರಿನಿಂದ ಪ್ರಾರಂಭ ಮಾಡಿ